ಮಂಡ್ಯದ ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಭ್ರೂಣ ಹತ್ಯೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ ದಂಧೆಯ ಕರಾಳ ಮುಖ. ಮಂಡ್ಯದ ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಷ್ಟು ಕರಾಳ ಮುಖ ಹೊರಬರ್ತಾ ಇದೆ. 25ರಿಂದ 30 ಸಾವಿರಕ್ಕೆ ಕರುಳ ಬಲ್ಲಿಯನ್ನು ಕೊಲ್ಲುವಂತಹ ಕೆಲಸ. ವಿಚಾರಣೆಯ ವೇಳೆ ದಂಧೆಯ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ನರ್ಸ್. ಈವರೆಗೆ ಪ್ರಕರಣದಲ್ಲಿ 9 ಮಂದಿಯನ್ನು ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣದ ಕಿಂಗ್ ಪಿನ್ ಆಗಿರುವ A1 ನವೀನ್ ಸೇರಿದಂತೆ ಒಟ್ಟು 9 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕೇವಲ ಮಂಡ್ಯ ಮಾತ್ರ ಅಲ್ಲ, ವಿಜಯಪುರದಲ್ಲೂ ಕೂಡ ಭ್ರೂಣಲಿಂಗ ಪತ್ತೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಬಹುತೇಕ ಎಲ್ಲ ಕಡೆ ಇದೊಂಥರ ಅವ್ಯಾಹತ ದಂಧೆ ಆಗ್ಬಿಟ್ಟಿದೆ. ವಿಜಯಪುರದಲ್ಲೂ ಕೂಡ ಭ್ರೂಣಲಿಂಗ ಪತ್ತೆ ಪ್ರಕರಣ ಮತ್ತೊಂದು ಬೆಳಕಿಗೆ ಬಂದಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕ್ರಿಯೆ ಅಂದರೆ ಸ್ಕ್ಯಾನಿಂಗ್ ಮುಖಾಂತರ ಗಂಡು ಹೆಣ್ಣು ಅಂತ ನೋಡೋದು. ವಿಜಯಪುರದ ಖಾಸಗಿ ಆಸ್ಪತ್ರೆ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಆಸ್ಪತ್ರೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟಿತ್ತು. ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದಾಗ ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಇರೋದು ದೃಢಪಟ್ಟಿತ್ತು. ಹಾಗಾಗಿ ಜಿಲ್ಲಾಸ್ಪತ್ರೆ ಹಿರಿಯ ಅಧಿಕಾರಿಗಳ ನಡೆಗೆ ಮಕ್ಕಳ ರಕ್ಷಣಾ ಆಯೋಗ ಕೆಂಡಾಮಂಡಲವಾಗಿದೆ. ಫೋನ್ ಮಾಡಿ ತರಾಟೆಗೆ ತಗೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದು ಇಷ್ಟು ದಿನ ಸುಮ್ಮನಿದ್ದು ಯಾಕೆ? ನೀವು ಭೇಟಿ ಕೊಟ್ಟಾಗ ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದ್ದಿದ್ದು ಗೊತ್ತಿದ್ದು ಕೂಡ ಬರೀ ಸ್ಕ್ಯಾನಿಂಗ್ ಸೆಂಟರ್ ಒಂದನ್ನೇ ಏನೋ ಬಂದ್ ಮಾಡಿದಾರಂತೆ, ಹಾಸ್ಪಿಟ್ಲು ಬಂದ್ ಮಾಡಿಲ್ವಂತೆ. ಬಟ್ ರೂಲ್ಸ್ ಪ್ರಕಾರ ಎರಡನ್ನೂ ಬಂದ್ ಮಾಡಬೇಕು ಅಂತ ಮಕ್ಕಳ ರಕ್ಷಣಾ ಆಯೋಗ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು ಲೀಗಲ್ ನೋಟಿಸ್ ಕೊಟ್ಟಿದ್ರಿ, ಲೀಗಲ್ ನೋಟಿಸ್ PCR ಜೊತೆ ಕೊಡ್ತಾರೆ, ಬರೀ ಲೀಗಲ್ ನೋಟಿಸ್ ಕೊಡ್ತಾರೆ? ಹಂಗಲ್ಲ ರೀ, PCP ಆ್ಯಕ್ಟ್ ಏನು ಹೇಳ್ತಾರೆ ಹಂಗೆ ಮಾಡಿರಿ. ವಕೀಲರು ಹೇಳಿದಂಗೆ ಅಲ್ಲ, ಇಲ್ಲ ಹೇಳಿದಂಗೆ ಅಲ್ಲ. ನೀವು ಓದ್ರಿ ಕಾನೂನು, PCP ಆ್ಯಕ್ಟ್ ಓದ್ರಿ, KPM ಆ್ಯಕ್ಟ್ ಓದ್ರಿ. ಅದು ಕೂಡಲೇ PCR ಆಗಬೇಕು. ಯಾವತ್ತು ಬರ್ತಾ ಇದ್ರಿ ನೀವು?